ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರಿ ಇಲ್ಲಿ ಸ್ನಾನ ಮಾಡ್ಬಿಟ್ಟು ಕೊಟ್ಟಿದ್ದೀನಿ. ಅವ್ರ ಅಪ್ಪ ಬಟ್ಟೆ ಹಾಕ್ತೀನಿ ಬಿಡು ಅಂತ ಅಂತು ಬಟ್ಟೆ ಹಾಕಿಲ್ಲ, ಹಂಗೆ ಒದ್ದಾಡ್ತಾವನೆ ಬರೀ ಮೈಯಾಗೆ. ಅಪ್ಪಾಜಿ ಬಟ್ಟೆ ಹಾಕ್ಲಿಲ್ಲ ಮಗನೇ? ಹಾಕಿಲ್ಲ, ಹಾಕಿಸ್ಕೊಳತ್ತಾನೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಆಚೆ ಹೋಗೋಣ ಅಂತಾರೆ. ಇವು ಎಲ್ಲಿಗೆ ಹೋಗೋದು? ನನಗಂತೂ ಎಲ್ಲೋ ಹೋಗೋಕ್ಕೂ ಮನಸ್ಸಿಲ್ಲ. ಈಗ ಸುಮ್ಮನೆ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಈಗ ಅದೇ ಹಾಸನದಿಂದ ತಂದಿದ್ದು ಹಿನ್ನಾಲಿತ್ತಲ್ಲ ಅದು. ಈ ಲೋಟದಲ್ಲಿ 1 ಲೋಟ ಹಾಲು ತಗೊಂಡಿರೋದು, ನಾರ್ಮಲ್ ನಂದಿನಿ ಪ್ಯಾಕೆಟ್ ಹಾಲು. ಇದರಲ್ಲಿ ಅರ್ಧ ಗಿಣ್ಣದ ಇದು ಈ ಹಾಲು ಗಿಣ್ಣದಲ್ಲಿ ಕೊಟ್ಟಿದ್ರಲ್ಲ, ತುಂಬಾ ಇತ್ತಲ್ಲ, ಇಷ್ಟೇ ಅದೇ ಅರ್ಧ. ಈ ಲೋಟದಲ್ಲಿ ಅರ್ಧ ಹಾಕಿದ್ದೀನಿ. ಅದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕಿದ್ದೀನಿ ಟೇಸ್ಟ್ಗೆ. ಇದು ಬೆಲ್ಲ ಕರಗಲ್ಲ, ಅದೇ ಮೇನ್ ಇಂಗ್ರೀಡಿಯೆಂಟ್ ಅಲ್ಲ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು, ಸಿಹಿಗೆ ಎಷ್ಟು ಬೇಕೋ ಅಷ್ಟು. ಇದು ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ್ಮೇಲೆ ಇದನ್ನ ಸೋಸ್ಬಿಟ್ಟು ನೋಡಿಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಮುಚ್ಚಿಬಿಟ್ಟು ಬೇಯಿಸೋದು. ಇದನ್ನ ಇಡ್ಲಿ ಥರ. ಇದು ಬೆಲ್ಲ ಕರಗಿದ್ಮೇಲೆ ಸೋಸ್ತೀನಲ್ಲ ಆವಾಗ ತೋರಿಸ್ತೀನಿ. ಜಾಸ್ತಿ ಆಗುತ್ತೆಲ್ಲ ನೀರು. ಇಡ್ಲಿ ತಗೊಂಡ್ಮೇಲೆ ನೋಡೋಣಂತೆ. ನೋಡಿಲಿ ಬೆಲ್ಲ ಕರಗೈತೆ. ಇದನ್ನು ಸೋಸ್ಕೊಳ್ಳೋದಿಲ್ಲ ಮಗನೇ. ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ, ಅವಾಗಲೇ ಹೇಳೋದು ಮರ್ತೋಯ್ತು. ಏಲಕ್ಕಿ ಪುಡಿನೂ ಸೋಸೋಕ್ಕೂ ಮುಂಚೆನೇ ಹಾಕಿದ್ದೀನಿ, ಅದೆಲ್ಲ ಬಾಯಿಗೆ ಸಿಕ್ಬಿಡುತ್ತೆ ಅಂತ. ಅದನ್ನ ಇದ್ರೊಳಗೆ ಇಡೋದು. ಅದಕ್ಕೊಂದು ಪ್ಲೇಟ್ ಮುಚ್ಚಬೇಕು, ಇಟ್ಬಿಟ್ಟು ಆಮೇಲೆ ಮುಚ್ತೀನಿ. ಅದಕ್ಕೆ ಮುಚ್ತಾರ, ಇದಕ್ಕೆ ಮುಚ್ಚೋದು? ಅದಕ್ಕೂ ಮುಚ್ಚಬೇಕು, ಅದಕ್ಕೂ ಮುಚ್ಚಬೇಕು. ಅದ್ರ ಮೇಲೆ ಇದ್ರದ್ದು ಮುಚ್ಚಳ ಇಲ್ಲ, ಹಂಗಾಗಿ ಸ್ಟೀಲ್ದೇ ಮುಚ್ತೀನಿ. ಇದಂತೆ ಏನೋ ಕಳೆದೋಗೈತೆ, ನಮ್ಮ ಅಪ್ಪಾಜಿ ಹೇಳ್ತಿತ್ತು. ಹೌದಾ? ಸಿಕ್ಕಿದ್ರೆ ಚೆನ್ನಾಗಿರತ್ತೆ, ಅದನ್ನು ಇಟ್ಟಿದ್ರೆ. ಹೌದು. ಇವಾಗ ಸ್ಟೀಲ್ದು ನೋಡಿ ಕರೆಕ್ಟ್ ಆಗುತ್ತೆ. ಸ್ಟೀಲ್ ಇದಕ್ಕೆ ಪಾತ್ರೆ ಬೆಂಡಾಗ್ಬಿಟ್ಟೈತೆ. ಪಾತ್ರೆ ಬೆಂಡಾಗಿಲ್ಲ, ಅಲ್ಲ ಉಲ್ಟ್ಕೊಂಡೈತೆ. ಅದು ಪಾತ್ರೆ ಉಲ್ಟ್ಕೊಂಡಿರೋದಕ್ಕೆ ಶೇಪ್ ಚೇಂಜ್ ಆಗಿಬಿಟ್ಟೈತೆ. ಮೋಸ್ಟ್ಲಿ ಬಂದಿರುತ್ತೆ ನೀಟಾಗಿ. ಸೇಮ್ ಕೇಕ್ ಬೆಂದೈತೆ ಇಲ್ಲ ಅಂತ ಚೆಕ್ ಮಾಡ್ತೀವಲ್ಲ ಹಂಗೆ. ಬೆಂದೈತೆ. ಎತ್ಕೊ ತಣ್ಣಗಾಗಕ್ಕೆ ಬಿಡ್ಬೇಕು. ಇದನ್ನ ತೆಗೆದುಬಿಟ್ಟು ಆಚೆಗಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು. ಸ್ಟವ್ ಆಫ್ ಮಾಡು. ಏನಕ್ಕೆ? ಸ್ಪೀಡ್ ತಣ್ಣಗಾಗುತ್ತೆ. ನಿನ್ಗೆ ಅಷ್ಟು ಆತ್ರನ? ಅದಾಗದೇ ತಣ್ಣಗಾಗತ್ತೆ ಬಿಡು, ಒಂದು 5 ನಿಮಿಷ. ಇದಕ್ಕಿನ್ನೂ ಏನು ಹಾಕ್ಬೇಕು? ಓಹೋ ಹೋ 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 ಹೋ. ಟೆಕ್ನಾಲಜಿಯನಾ? ಸರಿ ಆಯ್ತು. ಹಿಂಗೆ ತಣ್ಣಗಾಗಕ್ಕೆ ಇಡೋದಂತೆ. ಹಂಗೆ ಬಿಟ್ರು ತಣ್ಣಗಾಗುತ್ತೆ. ಇದು ಸುಮ್ಮನೆ ಇವ್ರಿಗೆ ಅರ್ಜೆಂಟಾಗಿ ಈಗ ತಣ್ಣಗಾಗಬೇಕು ಅದು ಅಂತ ಹಿಂಗಿಟ್ಟವ್ರೆ. ಇದು ಗಿಣ್ಣು ಹುಷಾರಿಲ್ಲದೆ ಇರೋರು ತಿನ್ನಬಾರ್ದು, ಆಮೇಲೆ ಬಸ್ರಿ ಬಾಣ್ತಿಯರು ತಿನ್ನಬಾರ್ದು ಅಂತ ಅಂತಾರೆ. ತುಂಬ ಫ್ಯಾಟ್ ಇದು. ಫ್ಯಾಟು ಅಂತ ಒಂದು ಅದು ಗೊತ್ತಿಲ್ಲ ಏನಕ್ಕಂದ್ರೆ, ಈಗ ಕೆಮ್ಮು ನೆಗಡಿ ಆಗಿರುತ್ತೆ ಅನ್ಕೋ, ಅವ್ರು ತಿಂದ್ರೆ ಕೆಮ್ಮು ನೆಗಡಿ ಜಾಸ್ತಿ ಆಗುತ್ತಂತೆ. ಈಗ ಜ್ವರ ಬಂದಿರೋರು ತಿಂದ್ರೆ ಜ್ವರ ಜಾಸ್ತಿ ಆಗುತ್ತಂತೆ. ಹಂಗಲ್ಲ, ಅದೆಲ್ಲ ಗೊತ್ತಿಲ್ಲ. ನಾನೇನೋ ಹೇಳೋಣ ಅಂದ್ರೆ ನೀನೇನು ಹೇಳೋ ಹಂಗಂತೆ. ಅದು ಎಷ್ಟ್ರ ಮಟ್ಟಿಗೆ ನಿಜ ಎಷ್ಟ್ರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಬಸ್ರೇರು ಬಾಣ್ತಿಯರಿಗೆಲ್ಲ ಕೊಡಲ್ಲ ಇದು. ನಾನು ಪ್ರೆಗ್ನೆಂಟ್ ಇದ್ದಾಗ ಬಾಣ್ತಿಯಾಗಿದ್ದಾಗ ತಿಂದಿರಲಿಲ್ಲ, ಮನೇಲಿ ಮಾಡಿದ್ರು ತಿಂದಿರಲಿಲ್ಲ ಅವಾಗ. ಅದು ಇದು ನಾವು ಚೆಕ್ ಮಾಡಿರೋದು. ಇಷ್ಟು ತಣ್ಣಗಾಗೈತೆ. ಕಟ್ ಮಾಡೋಣ ಈಗ. ಫಸ್ಟ್ ಈ ಥರ ಪ್ಲೇಟ್ ಹಾಕಿ ಗೊಬ್ಬರ ಹಾಕ್ಬೇಕಾಗಿತ್ತು. ಈ ಥರ ಎಡ್ಜ್ ಕಟ್ ಮಾಡಬೇಕು ಹಿಂಗೆ. ಅದೆಲ್ಲ ಹಿಂಗೆ ಕೊಡ್ತಾರೆ ಅಂತಲ್ಲ ಪೀಸು ಮಲ್ಲೇಶ್ವರದಲ್ಲಿ. ಹೌದು. ಎಷ್ಟದು? 60 ರೂಪಾಯಿ. ಈಗ 60 ರೂಪಾಯಿ ಬೆಲೆ ಭಾಳ ಅಷ್ಟು ಮಾಡಿದ್ದೀನ? ಜಾಸ್ತಿ ಐತಿದ. ಇಷ್ಟು ಒಂದು ಕೊಡ್ತಾರೆ 60 ರೂಪಾಯಿಗೆ. ಈ ಥರ ಸ್ಕ್ವೇರ್ ಕಟ್ ಮಾಡ್ಕೊಳ್ಳೋದು.
ಆ ಥರದ್ದು ಒಂದು 2 ಕ್ಯೂಬ್ ಕೊಡ್ತಾರೆ. ಇದನ್ನ ಪ್ಲೇಟಿಗೆ ಹಾಕೊಳ್ಳೋದು ಬೇಕು. ಇದು ಕರೆಕ್ಟಾಗಿ ಒಂದೇ ಸಮ ಇದ್ದಿದ್ರೆ ಚೆನ್ನಾಗಿ ಬಂದಿರೋದು ಡಿಸೈನು. ಇವಾಗ ಬಂದಂಗೆ ತೋರಿಸ್ತೀನಿ ಆಯಿತಾ. ಹಿಂಗೆ ಎತ್ಕೊಳ್ಳೋದು ಹಿಂಗೆ 1 ಕ್ಯೂಬ್ 2 ಕ್ಯೂಬ್ ತಗೋ ಟೇಸ್ಟ್ ನೋಡು. ಏನು ಪುಡ್ಡಿಂಗ್ ಥರನೇ. ಪುಡ್ಡಿಂಗ್ ಅಂದ್ರೆ ಇನ್ನೇನಾ? ಏನ ನಂಗೆ ಇವಾಗೆ ಬತ್ತಾಯ್ತು, ತಣ್ಣಗಾಗಿಲ್ಲ ಒಳಗಡೆ. ಇದು ತಿನ್ ನೋಡು. ಹೆಂಗೈತೆ? ಅಲ್ಲಿ ಮಲ್ಲೇಶ್ವರಂದಲ್ಲಿ ರೋಡ್ ಸೈಡ್ ಸಿಗೋ ಥರನೇ ಐತಾ? ಕಮ್ಮಿ ಇದೆ. ಹೌದಾ? ಓ ಹಾಲಿಗೆ ನನಗೆ ಸ್ವೀಟ್ ಸರಿ ಅನ್ನಿಸ್ತು. ಬೆಂದ್ಮೇಲೆ ಮೋಸ್ಟ್ಲಿ ಸ್ವೀಟ್ ಕಮ್ಮಿ ಆಗುತ್ತೇನೋ. ಇದು ನೀರಲ್ಲಿ ಬಿಟ್ಕೊಳತ್ತಲ್ಲ. ಏನ ಹರಿ ಇರೋ ಅಪ್ಪಾಜಿ, ನೀ ಅವನಿಗಂತೆ ತಿನ್ನಿಸ್ತೀರೋ ಅಪ್ಪಾಜಿ? ತಿನ್ನಿಸ್ತೀನಿ ಇರು ಮಗನೇ. ಚೆನ್ನಾಯ್ತಾ? ಚೆನ್ನಾಗಿದೆ. ನಂಗಂದ್ರೆ ನಿಮ್ಗೆ ಇಷ್ಟ ಆಗಲ್ಲ. ರವೆ ಹಾಕ್ಬಿಟ್ಟು ಗಂಡು ಮಾಡೋದೇ ಇಷ್ಟ. ಕಡಲೆ ಬೀಜ ಇದು ಆ ಥರ ಮಾಡೋಕ್ಕಾಗಲ್ಲ. ಇದು ಫಸ್ಟ್ನೇ ಹಾಲು ಹಿಂಗೆ ಆಗೋದು. ಅದು ಒಂದು 2-3 ದಿನ ಆದ್ಮೇಲೆ ಬರುತ್ತಲ್ಲ ಹಾಲು, ಅದನ್ನ ಆ ಥರ ಮಾಡ್ಬೋದು. ಇದರಲ್ಲಿ ಫಸ್ಟ್ನೇ ಹಾಲಲ್ಲಿ ಹಿಂಗೆ ಆಗೋದು. ಪುಟ್ಟಿಂಗ್ ಕರ್ಕೊಂಬರಕ್ಕೆ ಹೋಗ್ತವ್ರು ಗಾಡಿಯಲ್ಲಿ. ಗಾಡಿ ಒಳಗೆ ನಿಲ್ಸಿದ್ದ. ಹರಿ ಊಟ ಮಾಡ್ತಿದ್ದಾನೆ, ಎದ್ದು ಬಂದವನೆ. ಹೋಗರಿ ಮಮ್ಮು ತಿನ್ನೋ. ಆ ತಿನ್ನಲ್ಲ? ಹರಿಗೆ ಎಷ್ಟು ಖುಷಿ ಪುಟ್ಟಿ ಬಂದ್ರೆ. ಆರಾಮದು ಅಕ್ಕ ಬಂದ್ಲಾ? ಯಾರದು? ಎಲ್ಲಿ ಕರ್ಕೊಂಡೋಗದ? ಏನ್ ಹುಡುಕ್ತಾ ಇದೀಯಮ್ಮ? ಚಾಕ್ಲೇಟಾ? ಆಗೋ ಹರಿಗಂತೆ. ಸ್ಕೂಲಲ್ಲಿ ಕೊಟ್ಟಿರೋ ಚಾಕ್ಲೇಟ್ನ ಮನೆಗೆ ತಂದು ಇಬ್ರು ಶೇರ್ ಮಾಡ್ಕೊಂಡು ತಿನ್ನೋದು. ಆಗ ಅವಳಿಗೆ ಅರ್ಧ, ಹರಿಗರ್ಧ. ಪುಟ್ಟಿಗೆ ಹುಷಾರಿಲ್ಲ. ನಿನ್ನೆಯಿಂದ ನೆಗಡಿ ಕೆಮ್ಮು. ಇವತ್ತು ಯಾಕೋ ಸ್ವಲ್ಪ ಮೈ ಬೆಚ್ಚಗೆ ಅನ್ನಿಸ್ತಾ ಐತೆ. ಕಣ್ಣಾಗೆಲ್ಲ ನೀರು ಬರ್ತಾವೆ. ಹಿಂಗಾಗಿ ಹೊರಪ ಸಿರಪ್ ಆಗ್ತೈತೆ. ಕೆಮ್ಮು ನೆಗಡಿದು ಇವಾಗ ಹಾಕ್ಬಿಟ್ಟು ನೈಟ್ ಮಲ್ಗೊಳ್ಳುವಾಗ ಜ್ವರದ್ದು ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ಏನಾಯ್ತಮ್ಮ? ಸಡನ್ನಾಗಿ ಬಂದಿತ್ತಲ್ಲ ಕೆಮ್ಮು ನೆಗಡಿ ನಿನ್ನೆ ಬೆಳಗ್ಗೆ. ಯಾರಿಗೆ? ಎಲ್ಲರಿಗೂ ಸರಿ ಹೇಳ್ತಿದ್ದು ಅಷ್ಟೇ. ಎಲ್ಲಾರು ಕೆಮ್ತವ್ರ? ಯಾರ್ಯಾರು? ಓ ಬರೀ ಇವ್ರ ಕ್ಲಾಸಲ್ಲ 3 ಕ್ಲಾಸ್ವರೆಗೂ ಕೆಮ್ಮು. ಅಲ್ಲ ಅವ್ನು ಸಿರಪ್ ಬೇಕಂತ ಇವಳು ಕುಡ್ಸಿದ್ಕೆ ನಂಗೂ ಬೇಕು ಅಂತ. ಅಯ್ಯೋ ನೋಡಿದ ಓ ನಮ್ಮ ಬಾಲಕಂದ. ಅಯ್ಯೋ ಅರೆ ಅದು ಔಷಧಿ ಮಗನೇ. ಚಿಕನ್ ಅಮ್ಮ, ಮೆಣಸಿನ್ಕಾಯಿ, ಇದು ಶುಂಠಿ, ಇದು ಮೆಣಸಿನ್ಕಾಯಿ, ಅರ್ಧ kg ಚಿಕನ್ನು. ಇವಾಗ ಚಿಕನ್ ತಿನ್ನಂಗಾಗಿತ್ತು ಅಂದ್ಬಿಟ್ಟು ಅರ್ಧ kg ಚಿಕನ್ನು. ನಾಳೆ ಗುರುವಾರ ಅಲ್ವಾ, ನಾಳೆಗೆ ತಿನ್ನಲ್ಲ. ಹಂಗಾಗಿ ಇವಾಗ 1 ಟೈಮ್ಗೆ ಆಗಷ್ಟು ಸಾಕು ಅಂದ್ಬಿಟ್ಟು ಅರ್ಧ kg ಅಷ್ಟೇ ತರಿಸಿದ್ದು. ಎಷ್ಟಿದು ಕೊತ್ತಂಬರಿ ಸೊಪ್ಪು? 9 ರೂಪಾಯಿ. 9 ರೂಪಾಯಿ. ಅದು ಹೈಬ್ರಿಡ್ ಇನ್ನೆಷ್ಟು ಕೊಡ್ತಾರೆ ಅದಕ್ಕೆ? ಅದೇನು ಪ್ರಯೋಜನ ಇಲ್ಲ, ಎಷ್ಟು ಹಾಕಿದ್ರು ಅದಕ್ಕೆ ಏನು ಬರಲ್ಲ. ಸರಿ ಆಯ್ತು. ಇವಾಗ ನಾನು ಮಾಡ್ತಾ ಇರೋದು ಚಿಕನ್ ಡ್ರೈ, ಬರೀ ನೆಂಚ್ಕೊಳಕ್ಕಷ್ಟೇ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ಬೇಕು.
ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು. ಅದು ನೀರು ಬಿಡುತ್ತೆ, ನೀರು ಬಿಟ್ಟು ನೀರು ಡ್ರೈ ಆಗೋವರೆಗೂ ಹುರಿಬೇಕು. ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಟೊಮೊಟೊ ಕೂಡ ಹಾಕ್ಕೋಬೋದು. ನಾನು ಇವತ್ತು ಡ್ರೈ ಮಾಡ್ತಿರೋದ್ರಿಂದ ಟೊಮೊಟೊ ಏನು ಹಾಕಲ್ಲ. ಈ ಥರ ನೋಡಿ, ಇದೇನು ನೀರು ಬಿಟ್ಟಿದೆಯಲ್ಲ, ಈ ನೀರು ಡ್ರೈ ಆಗೋವರೆಗೂ ಇದನ್ನ ಹಿಂಗೆ ಕುದಿಯೋಕ್ಕೆ ಬಿಡಬೇಕು. ಈ ನೀರಲ್ಲೇ ಬೆಂದ್ಕೊಳ್ಳುತ್ತೆ, ಎಕ್ಸ್ಟ್ರಾ ನೀರು ಹಾಕಬೇಕಾಗಿಲ್ಲ. ಆಮೇಲೆ ಈ ನೀರು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ಈ ಥರ ಚೆನ್ನಾಗಿ ಹುರಿತಾ ಇರಬೇಕು. ಇವಾಗ ನೋಡ್ಬೋದು, ನೀರು ಆವಾಗಲೇ ಬಿಟ್ಟಿದ್ದಲ್ಲ, ನೀರೆಲ್ಲ ಡ್ರೈ ಆಗೈತೆ. ಇವಾಗ ಇದು ರುಬ್ಬಿರೋದು ಹಾಕೋದು, ಇದು ರುಬ್ಬಿರೋದೇನೈತಲ್ಲ ಇದನ್ನ ಹಾಕೋದು. ಇಷ್ಟೇ ಇದು. ಇವಾಗ ಮೆಣಸಿನ್ಕಾಯಿದು ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗೈತೆ. ಇದಕ್ಕೆ ಟೊಮೊಟೊ ಹಾಕಿದಾಗ ಸ್ವಲ್ಪ ಪೆಪ್ಪರ್ ಪೌಡ್ರೆಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಇಷ್ಟೇ ಮಾಡೋದು. ಇವಾಗ ನಾನು ದಿಢೀರಂತ ಆಗುತ್ತೆ, ಆಮೇಲೆ ಸ್ವಲ್ಪ ಖಾರವಾಗಿರುತ್ತೆ. ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಖಾರವಾಗಿ ಮಾಡ್ಕೊಂಡು ತಿನ್ನೋದು ನನಗಿಷ್ಟ ಆಗುತ್ತೆ. ಹಂಗಾಗಿ ಇದೇ ಥರ ಮಾಡ್ತೀನಿ. ಊಟ ಎಲ್ಲ ಆಯಿತು, ಚಿಕನ್ ಖಾಲಿ ಆಯಿತು. ಇದನ್ನ ಎಲ್ಲ ಈಗ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಳ್ಳೋದು. ಚಿಕನು ಚೆನ್ನಾಯ್ತಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಏನಮ್ಮ ನೀನು ಕೊಡಲ್ಲ ಚಿಕನ್ನು, ಹುಷಾರಿಲ್ವಲ್ಲ? ಊಟ ಎಲ್ಲ ಆಯಿತು. ಇನ್ನು ಹರಿ ಪುಟ್ಟಿನ ಮಲಗಿಸ್ಬಿಟ್ಟು ನಾನು ಪಾತ್ರೆ ತೊಳ್ಬಿಟ್ಟು ಮಲ್ಕೊಳ್ಳೋದು. ಇಷ್ಟ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್.